ಅಲ್ಲೂ ಮನಾಲಿಗೆ ಹೋಗಿದ್ವಿ. ಅಲ್ಲಿ ಪಾರ್ಟ್ ಆಫ್ ಟ್ರಿಪ್ ಅಂತ ಹೇಳಿದ್ರೆ ರಿವರ್ ಡ್ರಾಫ್ಟಿಂಗ್ ತುಂಬ ಎಂಜಾಯ್ ಮಾಡಿರ್ಬೋದು. ನೀವು ಕೂಡ ಹೋಗಿದ್ದೀರಾ, ತುಂಬ ಫನ್ ಇರುತ್ತೆ ರಿವರ್ ಡ್ರಾಫ್ಟಿಂಗಲ್ಲಿ. ದೊಡ್ಡ ದೊಡ್ಡ ಅಲೆಗಳ ಮಧ್ಯೆ ನಮ್ಮ ಬೋಟು ಚಿಕ್ಕದಾಗಿ ಹಾಗೆ ಪಾಸ್ ಆಗ್ತಾ ಇತ್ತು. ಅಲ್ಲಿ ನೋಡ್ತಾ ಇದ್ದಂಗೆ ಒಂದು ರಾಕ್ ಸಿಕ್ತು, ಕಲ್ಲು. ಆ ದೊಡ್ಡ ಕಲ್ಲಿಂದ ಪಾಸ್ ಆಗೋದು ಹೇಗೆ ಅಂತಿದ್ದಾಗೆ ಆ ಹುಟ್ಟನ್ನ ಆ ಜಾಗದಲ್ಲಿ ಇಟ್ಟು ನಮ್ಮನ್ನು ಸೇಫಾಗಿ ಸೆಕ್ಯೂರಾಗಿ ಆಚೆ ಕರ್ಕೊಂಬಂದರು. ಆಗ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಆ ರಾಕ್ ಕಲ್ಲಿಗೂ ಕೂಡ ಬಾಯ್ ಹೇಳಿದ್ವಿ ಅಂತ ಹೇಳ್ತಾ ಮುಂದೆ ಹೋಗ್ತಾ ಇದ್ವಿ. ಪರ್ವತಗಳಿಂದ ಇಳಿದಂಥ ಆ ನೀರಲ್ಲಿ ಔಷಧಿ ಗುಣ ಇರುತ್ತಂತೆ. ಅವ್ರು ಹೇಳಿದರು ಒಂದ್ಸಲ ನೀವು ಜಂಪ್ ಮಾಡಿ ಅಂತ. ನಾವು ಕಷ್ಟ, ಸ್ವಿಮ್ ಬರಲ್ಲ ಅಂತ ಹೇಳ್ತಿದ್ವಿ. ನಮ್ಮನೆಯವರು ಒಂದ್ಸಲ ಅದ್ರ ದಾರ ಹಿಡ್ಕೊಂಡು ಜಂಪ್ ಮಾಡಿ ಆ ಕೊರಿಯೋ ಚಳಿನಲ್ಲಿ ಆ ನೀರು ಹಬ್ಬ ಅನ್ನಿಸ್ತು ಅಂತ ಹೇಳಿದ್ರು. ನೆಕ್ಸ್ಟ್ ನನ್ನನ್ನು ಜೀವನದಲ್ಲಿ ಒಂದ್ಸಲ ಬರ್ತೀವಿ ನೆಗಿ ಅಂತ ಹೇಳಿದ್ರು. ನಾನು ಕೂಡ ಹಾಗೆ ಒಂದ್ಸಲ ಡೈ ಹೊಡೆದೆ. ಅದಾದಮೇಲೆ ನನಗೊಂಥರ ಜೋಶ್ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ಒಂದೆರಡು ಸಲ ಕೈ ಆಡಿಸ್ದೆ. ನನಗೂ ಸ್ವಿಮ್ ಬರಲ್ಲ, ಬಟ್ ಆದರೂ ಪರವಾಗಿಲ್ಲ, ಒಂದೆರಡು ಸಲ ಆಟ ಆಡಿ ಆ ಫನ್ನನ್ನು ಎಂಜಾಯ್ ಮಾಡಿದೆ ಅಂತಲೇ ಹೇಳ್ಬೋದು.